ಸರ್, ಈಗ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಇಂಥ ಒಂದಿಷ್ಟು ಭಯದ ವಾತಾವರಣ ಸೃಷ್ಟಿ ಆಗಿದೆ. ಹಾಗೆ ನೋಡಿದ್ರೆ ನಂಬರ್ಸ್ ತುಂಬ ಲೆಸ್ ಇದೆ. ಈ ಆ ಥರ ಚಾನ್ಸಸ್ ಇದೆಯಾ ಸರ್, ಕೊರೋನಾ ಜಾಸ್ತಿ ಆಗುವಂಥ ಚಾನ್ಸಸ್ಸು? ನೋಡಿ, ಜಾಸ್ತಿ ಆಗೋದು ಅಂತಂದ್ರೆ ಹಿಂದೆ ನಾವು ನೋಡಿದಂತೆ ಔಟ್ ಬರ್ಸ್ಟ್ ಆಗುವಂಥದ್ದು ಅಥವಾ ಪ್ಯಾಂಡಮಿಕ್ ಆಗುವಂಥದ್ದು ಈ ಪರಿಸ್ಥಿತಿಯಲ್ಲಿ ಈಗಿನ ಹಂತದಲ್ಲಿ ಡೆಫಿನೆಟ್ಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಹಿಂದೆ ಎಲ್ಲ ಬಹಳಷ್ಟು ವಿರಾಲಜಿ ಬಗ್ಗೆ ಮಾತಾಡಿದೀವಿ, ಸಾಕಷ್ಟು ಚರ್ಚೆ ವಿಮರ್ಶೆ ಎಲ್ಲನೂ ಆಗಿದೆ. ಯಾಕಂದ್ರೆ ವೈರಸ್ಸು ಏನು, ಒಂದು ವೈರಸ್ಸು ಒಂದು ಎಪಿಸೋಡ್ ನಲ್ಲಿ ಇರುವಂತ ವೈರಸ್ಸು ಅದು ಬದಲಾವಣೆ ಆಗೋದನ್ನ ನಾವು ನೋಡ್ತಿರ್ತೀವಿ, ಅದರ RNA ನಲ್ಲಿ ಬದಲಾವಣೆ ಆಗುವಂಥದ್ದು. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ಕರೋನಾ ಅನ್ನೋ ವೈರಸ್ಸೇ ಆಗಿತ್ತು ಅಂತ ಹೇಳಿದ್ರೆ ಅದು ಯಾವುದೇ ಸದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾವುದೇ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಎಲ್ಲಾ ವೈದ್ಯರಿಗೂ ಗೊತ್ತು. ಸಮಾಜಕ್ಕೂ ನಿಮ್ಮ ವಾಹಿನಿ ಮೂಲಕ ನಾವು ಈ ವಿಷಯ ತಲುಪಿಸ್ಬೇಕು. ಎರಡನೇದು, ಇದು ಪ್ರಕೃತಿ ಸಹಜವಾಗಿ ದೇಹದಲ್ಲಿ ಕಫದ ದೋಷ ಅಂತ ಒಂದು ಜಾಸ್ತಿ ಆಗುವಂಥದ್ದು ಉಂಟು ಈ ಸೀಸನ್ ನಲ್ಲಿ. ಇಂಥ ಸಮಯದಲ್ಲಿ ಈ ವೈರಲ್ ಇನ್ಫೆಕ್ಷನ್ಸ್, ನೆಗಡಿ, ಕೆಮ್ಮು, ಸೈನುಸೈಟಿಸ್, ಜ್ವರ ಈ ರೀತಿ ಆಗುವಂಥದ್ದು ಪ್ರಕೃತಿ ಸಹಜವಾಗಿ ಎಲ್ಲರಲ್ಲೂ ಇದು ಆದ್ರೇನೆ ಒಳ್ಳೇದು ಇಮ್ಯುನಿಟಿಗೆ. ಸೊ ಹಂಗಾಗಿ ಯಾವುದೇ ಭಯ ಇಲ್ಲದೆ ಸೂಕ್ತ ವೈದ್ಯರನ್ನ ಸಂಪರ್ಕಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನ ಆದಷ್ಟು ಬೇಗ ಮಾಡ್ಕೊಂಡ್ರೆ ನಾವು ಭಯ ಪಡೋದು ಬೇಡ, ಪ್ರಾಣಹಾನಿ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಆಲ್ ರೈಟ್, ಓಕೆ. ಸೊ ಈ ಜನರಿಗೆ ಅದೊಂದು ಫೋಬಿಯಾ ಆಗಿಬಿಟ್ಟಿದೆ ಸರ್, ಇನ್ಕ್ಲೂಡಿಂಗ್ ಮೀ. ಕೊರೋನಾ ಅಂದ ತಕ್ಷಣನೇ ಅಲ್ಲಿಗೆ ಅರ್ಧ ಏನು ಧೈರ್ಯ ಕುಂದಿ ಮುಗದೆ ಹೋಯ್ತು ಕತೆ ಅನ್ನೋ ಥರ ಅಲ್ಲಿಯೇ ಒಂದು ಸ್ವಲ್ಪ ಧೈರ್ಯ ಕಳ್ಕೊಂಡ್ಬಿಡ್ತಾರೆ. ಅಯ್ಯೋ ಮತ್ತೆ ಬಂದ್ಬಿಡ್ತಾ, ಈಗ ಹೆಂಗಂತೆ, ಹಿಂಗಂತೆ, ಮೆದುಳಿಗಂತೆ, ಇನ್ನೊಂದು ಯಾವುದಕ್ಕೆ ಅಂತೆ, ಇವೆಲ್ಲ ಸರ್ ಇದು ತುಂಬ ಒಂಥರ ಫೋಬಿಯಾ. ಸಾಮಾನ್ಯವಾಗಿ ಅದು ಕಳೆದ 3-4 ವರ್ಷ ಏನು ಜನರು ಕಷ್ಟಪಟ್ಟರು ಆದ್ರೆ ಎಫೆಕ್ಟ್, ಆಫ್ಟರ್ ಎಫೆಕ್ಟ್ ಇದು ಅಷ್ಟೇನೆ. ಆದ್ರೆ ನಾನು ಮಾಧ್ಯಮದವರೆಗೂ ಕೂಡ ನಾನು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಜನರಲ್ಲಿ ಈ ಹಂತದಲ್ಲಿ ಯಾವುದೇ ಭಯವನ್ನು ಹುಟ್ಟಿಸದೇನೆ ಅದು ಅವ್ರಿಗೆ ಧೈರ್ಯ ತುಂಬುವಂತ ಮಾಹಿತಿಯನ್ನ ನಾವು ತಲುಪಿಸ್ಬೇಕು. ಅದು ವೈದ್ಯರ ಜವಾಬ್ದಾರಿಯೂ ಕೂಡ ಹೌದು, ಮಾಧ್ಯಮದ ಜವಾಬ್ದಾರಿ ಕೂಡ ಹೌದು. ಜೊತೆಗೆ ಹೆದರ್ಕೊಳ್ಳೋದು, ನಾವು ಹಿಂದೆಯಿಂದಲೂ ಹೇಳಿ ಬಂದಿರೋದು ಅದನ್ನೇ, ಹೆದರ್ಕೋಬಾರ್ದು. ಹೆದರ್ಕೊಂಡ್ರೇನೆ ಅದು ಸಮಸ್ಯೆ ದೊಡ್ಡದಾಗಿ ಕಾಣುವಂಥದ್ದು. ನಮ್ಮ ಇಮ್ಯುನಿಟಿಯನ್ನ ಅದು ಇನ್ನೂ ಕುಗ್ಸತ್ತೆ. ಅದನ್ನ ಮಾಡ್ಕೊಳ್ದೇನೆ ಸಿಂಪಲ್ ಆದ ವೈರಲ್ ಇನ್ಫೆಕ್ಷನ್ಸ್ ಏನೀಗ ಆಗ್ತಾ ಇದೆ ಅದನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಸಿಂಪಲ್ ಆದ ಔಷಧಿಗಳೇ ಸಾಕಾಗತ್ತೆ. ಹೆದರಿಕೆ ಮಾಡ್ಕೊಂಡಷ್ಟೂ ಸಮಸ್ಯೆ ದೊಡ್ಡದಾಗುತ್ತೆ ಹೊರತು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಅಂತ ಒಂದು ಕರೋನಾ ಸರ್, ನಿಮ್ ಪ್ರಕಾರ ಈ ತರ ಒಂದು ಸೀಸನ್ ಅಲ್ಲಿ ಒಂದು ತರದ್ದು ಒಂದು ಬಂದೋದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬಂದು ಹೋದ್ರೆ ತಪ್ಪೇನು ಇಲ್ಲ. ಇಂಥದನ್ನ ಬರೋದನ್ನ ನಿರೀಕ್ಷೆ ಮಾಡಿ, ಆ ನಿರೀಕ್ಷೆ ಮಾಡಿ ಬರೋದಕ್ಕೆ ನೀವು ಯಾವ ರೀತಿಯಾದಂತಹ ಮುಂಜಾಗ್ರತೆ ತಗೋಬೇಕು, ಬಂದ ಮೇಲೆ ಯಾವ ರೀತಿಯಾದಂತಹ ಮೆಡಿಕೇಶನ್ ತಗೋಬೇಕು ಅನ್ನೋದನ್ನ ಮಾಡ್ಕೊಂಡ್ರೆ ನಿಮ್ಮಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೀಸನ್ ಇಂದ ಸೀಸನ್ಗೆ ಈ ತರ ಸೀಸನಲ್ ಫ್ಲೂಗಳು ಬಂದು ಹೋಗ್ತಾನೆ ಇರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ತಾವ್ ಹೇಳೋದು ಅಲ್ವಾ ಸರ್? ಹೌದು ಮೇಡಮ್, ಹೌದು ಹೌದು. ಆಲ್ ರೈಟ್, ಓಕೆ. ಆಮೇಲೆ ಒಂದ್ ಸ್ವಲ್ಪ ಈ ಸೊಳ್ಳೆಗಳಿಂದಾನು ಎಚ್ಚರಿಕೆಯಿಂದ ಇರ್ಬೇಕಲ್ವಾ ಸರ್? ಇದು ಮಳೆ ವಾತಾವರಣ ಆದ್ರಿಂದ ಸೊಳ್ಳೆಗಳೇ ಹೆಚ್ಚಾಗೋದು ಸಹಜ. ಜೊತೆಗೆ ನಾವು ಮಳೆಯಲ್ಲಿ ನೆನೆಯೋದು ಸಹಜ. ಜೊತೆಗೆ ನಾವು ಆಹಾರದ ಏನಾಗುತ್ತೆ, ಹಸಿವು ಜಾಸ್ತಿ ಹಾಕೋದಕ್ಕೆ ಶುರು ಆಗುತ್ತೆ. ಆಹಾರ ಏಕ್ದಮ್ ನಾವು ಜಾಸ್ತಿ ಮಾಡ್ಕೊಳ್ಳೋದು, ಅದು ಕೈಗೆ ಸಿಕ್ಕಿದ್ದನ್ನು ತಿನ್ನುವಂಥದ್ದು, ಈ ರೀತಿ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಸಹಜವಾಗಿ ಇದು ಬಂದೇ ಬರುತ್ತೆ. ಆಮೇಲೆ ಹಿಂದೆ ಕೂಡ ನೋಡಿದ್ರೆ ನಮ್ಮ ಹಿರಿಯರು ಹೇಳೋರು, ವರ್ಷಕ್ಕೊಂದ್ಸರಿ ನೆಗಡಿ ಆಗ್ಲೇಬೇಕಪ್ಪ, ಅದಾದ್ರೇನೆ ದೇಹದಲ್ಲಿರೋ ಕೆಲವು ದೋಷಗಳು ಹೋಗೋದು. ಈ ರೀತಿಯಾದ ಕೆಲವು ರೂಢಿಯಲ್ಲಿ ಇತ್ತು. ನಾವು ವರ್ಷಕ್ಕೊಮ್ಮೆ ಹರಳೆಣ್ಣೆ ಕುಡಿಸೋವಂಥದ್ದು ಇರ್ಬೋದು, ನಿತ್ಯ ಎಣ್ಣೆ ಸ್ನಾನ ಅಥವಾ ಹಬ್ಬ ಹರಿದಿನಗಳಲ್ಲಿ ಎಣ್ಣೆ ಸ್ನಾನ ಮಾಡುವಂಥದ್ದು ಇರ್ಬೋದು. ಇವೆಲ್ಲ ನಮ್ಮ ಟ್ರೆಡಿಷನ್, ಇದೆಲ್ಲವೂ ಆಗ್ಲೇಬೇಕು. ನಾವು ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ನಾನು ಯಾವುದೋ ಸ್ಯಾನಿಟೈಸರ್ ಯೂಸ್ ಮಾಡ್ತಿರ್ತೀನಿ ಅಥವಾ ತುಂಬಾ ಪ್ಯೂರಿಫೈಡ್ ಜಾಗದಲ್ಲೇ ನಾನು ಕೆಲಸ ಮಾಡ್ತೀನಿ, ನಂಗೆ ಯಾವ್ದು ಆಗ್ಬಾರ್ದು ಈ ರೀತಿ ಇನ್ಫೆಕ್ಷನ್ ಅಂತ ಮಾಡಕ್ ಹೋದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮತ್ತಷ್ಟು ಅದು ಕುಗ್ಗಿ ಹೋಗುತ್ತೆ. ಈ ಮಕ್ಕಳಲ್ಲೂ ಕೂಡ ತುಂಬಾ ನಾಜೂಕಾಗಿ ಬೆಳೆಸುವಂಥದ್ದನ್ನ ನಾವು ಇತ್ತೀಚೆಗೆ ನೋಡ್ತಿರ್ತೀವಿ. ಅವರಲ್ಲಿ ಇಷ್ಟು ಅಂದ್ರೆ ತುಂಬಾ ಏನೋ ಸ್ಯಾನಿಟೈಸ್ಡ್ ಅಟ್ಮಾಸ್ಫಿಯರ್ ನಲ್ಲಿ ಬೆಳೆಸ್ತಾ ಹೋದ್ರೆ
ಅವ್ರಿಗೆ ಯಾವುದೇ ಈ ರೀತಿಯಾದ ಎಕ್ಸ್ಪೋಜರ್ಸ್ ಇಲ್ಲದೆ ಮುಂದೊಂದು ದಿವಸ ಅವ್ರ ಇಮ್ಯುನಿಟಿ ಕಡಿಮೆ ಆಗಿ ದೊಡ್ಡ ದೊಡ್ಡ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಪ್ರಕೃತಿಗೆ ಮೈ ಒಡ್ಡಬೇಕು. ಪ್ರಕೃತಿಯಲ್ಲಾಗುವಂತ ಬದಲಾವಣೆ ನಮ್ಮ ದೇಹದ ಮೇಲೆ ಪರಿಣಾಮ ಮಾಡಲೇಬೇಕು. ಆ ಪರಿಣಾಮದಿಂದ ನಮ್ಮ ದೇಹ ಇನ್ನಷ್ಟು ಶಕ್ತಿಯುತವಾಗಿ ಹೋಗ್ಬೇಕು, ಗಟ್ಟಿ ಆಗ್ಬೇಕು.